ಏನಿದೆ ಸರ್ ಇಲ್ಲೊಂದು ಕಲ್ಲು ಇದೆಯಲ್ಲ? ಇದೆಯಾ? ಇದು ಒಂದು ಸಮಾಧಿ ಕಲ್ಲೇ ಅದು. ಇದು ಆದರೆ ಇದು ಮಾಸ್ತಿ ಕಲ್ಲು. ಮಾಸ್ತಿ ಅಂತಂದರೆ ಮಹಾಸತಿ ಅಂತ ಹೇಳ್ತೇವಲ್ಲ. ಹಿಂದೆ ಯಾವ ಕಾರಣಾಂತರದಿಂದ ಅವರು ಅಗ್ನಿ ಪ್ರವೇಶ ಮಾಡ್ತಿದ್ರೋ ಗೊತ್ತಿಲ್ಲ. ಇದು ನೋಡಿ, ಒಬ್ಬ ರಾಜ, ಇವನ ರಾಜನ ಚಿತ್ರ. ಒಂದು ಪೇಟ ಇದೆ, ಎಲ್ಲಿ ಖಡ್ಗ ಹೇಳಿ ಕಡ್ದಿದ್ದಾನೆ ಗುರಾಣಿ. ಇವನಿಗೆ 3 ಜನ ಪತ್ನಿಯರು. 3 ಜನನು ಸತಿ ಸಹಗಮನ ಮಾಡಿದ್ದ ಒಂದು ಕುರುಹು. ಇಲ್ಲಿ ಮಾಹಿತಿ ಗೈಚಮ್ಮ ಅಂತ ಪೇಟ ಡೆಲವೆಲೆ ಪ್ರವಾಸಿ ಕಥನದಲ್ಲಿ ಬರುವಂಥದ್ದು. ಗೈಚಮ್ಮ ಹೇಳುವ ಒಬ್ಬ ತೆಲುಂಗ, ಒಬ್ಬ ಕಾವಲ್ಗಾರನ ಹೆಂಡತಿ, ಅವಳು ಸತಿ ಹೋದಂತಹ ವಿಷಯವನ್ನು ಅವನು ಉಲ್ಲೇಖ ಮಾಡ್ತಾನೆ. ನಾನು ಒತ್ತಾಯಕ್ಕೆ ಇವರು ಬೆಂಕಿಗೆ ಹಾರ್ತಾನೆ ಅಂತ ಮಾಡಿದ್ದೇ ಇಲ್ಲ, ಇದು ಇವರ ಮೌಲ್ಯ. ಅಷ್ಟು ಸುಲಭದಲ್ಲಿ ನಾನು ಎಷ್ಟೇ ಒತ್ತಾಯ ಮಾಡಿದರೂ ಅವಳನ್ನು ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಬರೀತಾನೆ. ಸರ್, ಇಕ್ಕೇರಿಯಲ್ಲಿ ನಮ್ಮನ್ನು ಇವಾಗ ಯಾವ ಭಾಗ ಕರ್ಕೊಂಡು ಹೋಗ್ತಾ ಇದ್ದೀರಾ? ಈಗ ಇದು ಕೊಪ್ಪಲು, ಇಕ್ಕೇರಿ ಕೊಪ್ಪಲು ಅಂತಂದರೆ ಈಗ ಗದ್ದೆ ಆಗಿದೆ. ಒಂದು ಕಾಲದಲ್ಲಿ ಅದು ಹೂವಿನ ತೋಟ ಆಗಿತ್ತು. ಅಘೋರೇಶ್ವರನಿಗೆ ಹೂವನ್ನು ಸಿಗೋವಂಥ ವ್ಯವಸ್ಥೆ ಮಾಡ್ಕೊಂಡಿರೋಂಥ ಒಂದು ಹೂವಿನ ತೋಟ. ಅಲ್ಲಿ ಒಂದು ದೇವಸ್ಥಾನದ ಅವಶೇಷ ಇತ್ತು, ಅದು ಭೈರವೇಶ್ವರ ದೇವಸ್ಥಾನ ಅಂತ ಕರೀತಿದ್ರು. ಅದೇ ರೀತಿಯಾಗಿ ಅದೊಂದು ದಿಬ್ಬ ಇದೆ. ಅದು ವೆಂಕಟಪ್ಪ ನಾಯಕ ಅವರ ಒಂದು ಕನಸು. ಅದಕ್ಕೆ ಕೂತ್ಕೊಂಡು ಹೋದ ಮೇಲೆಲ್ಲ ಒಂದು ಮಂಟಪದ ರೀತಿಯಲ್ಲಿ ಮಾಡಿದರು. ಅಲ್ಲಿ ನಂದಿಗೆ ಬರುತ್ತೆ, ಕೆಲವು ಸಮಾಧಿಗಳು ಕೂಡ ಅಲ್ಲಿ ಸಿಗತ್ತೆ. ಈ ಭಾಗದಲ್ಲಿ ಇವರು ವೀರಶೈವರಾಗಿದ್ದಕ್ಕೆ ಇವರು ಹುಗಿತಾ ಇದ್ರಲ್ಲ, ಹಾಗಾಗಿ ಹುಗಿದಂತಹ ಇಲ್ಲಿ ಕುರುಹು ಸಿಗತ್ತೆ. ಈಗ ಅಲ್ಲಿ ಒಂದು ಕಾಣ್ತಾ ಇದೆ, ಅಲ್ಲಿಗೆ ಹೋಗೋಣ ಬನ್ನಿ. ಅಲ್ಲಿ ಉಳಿಸಿದ್ದಾರೆ, ಆ ಸಮಾಧಿ ಜಾಗ ಮುಟ್ಲಿಲ್ಲ ಅವರು, ಖಾಸಗಿ ಆದರೂ ಕೂಡ. ರಾಜರ ಸಮಾಧಿನ? ರಾಜರ ಸಮಾಧಿ ಮುಟ್ಲಿಲ್ಲ, ಆ ಕುರುಹು ಇಟ್ಟಿದ್ದಾರೆ. ಅಂದರೆ ಭಾಳ ಸಾಮಾನ್ಯ ಜನರಿಗೆ ಸಮಾಧಿ ಯಾವ ರೀತಿ ಮಾಡ್ತಾರೆ ಅದೇ ಥರನೇ ಅವರದ್ದು ಸಮಾಧಿ ಮಾಡಿದ್ದಾರೆ. ಅದೇ ಮುಂದಿನ ನಗರಕ್ಕೆ ಹೋದ ಮೇಲೆ ಅದಕ್ಕೆ ಕಟ್ಟೆ ಕಟ್ಟುವ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಈಗ ಸರ್ಕಾರ ಅದನ್ನು ಭಾಳ ಸುಂದರವಾಗಿ ಕಟ್ಟೆ ಕಟ್ಟಿ ಅದಕ್ಕೆ ಟೈಲ್ಸ್ ಎಲ್ಲ ಕೂರಿಸಿ ಚಂದ ಮಾಡಿದ್ದನ್ನು ನಾವು ನೋಡ್ಬೋದು. ಹೌದು. ಯಾವ ರಾಜ್ಯದ ಸಮಾಧಿ ಅಂತ ಅದು ನಮಗೆ ಮಾಹಿತಿ ಸಿಗೋದಿಲ್ಲ. ಇಲ್ಲಿ ಇಕ್ಕೇರಿಯಲ್ಲಿ ಆಳಿದಂಥ ಅಷ್ಟು ರಾಜರ ಸಮಾಧಿಯು ಇಲ್ಲೇ ಇದೆ. ಇಕ್ಕೇರಿ ಕೊಪ್ಪಲಿನೊಳ್ ಅಂತ ಹೇಳಿ ಕೆಳದಿನ ನೃಪವಿಜಯದಲ್ಲಿ ಬರುತ್ತೆ ಅಂತ. ಇದು ಕೊಪ್ಪಲು ಪ್ರದೇಶವೇ, ಇವಿಷ್ಟು. ಇದು ಕೊಪ್ಪಲ್ ಗದ್ದೆ ಅಂತಲೇ ನಾವು ಹೇಳೋದು. ಇಲ್ಲಿ ವಾರಕ್ಕೆ 1 ದಿವಸ ಮಾತ್ರ ಪಬ್ಲಿಕ್ಕಿಗೆ ಪ್ರವೇಶ ಇರ್ತಿತ್ತು. ಇತರೆ ದಿವಸ ಬರಲಿಕ್ಕೆ ಅವಕಾಶ ಇರಲಿಲ್ಲ. ಪೇಟ ಡೆಲವೆಲೆ ಪ್ರವಾಸಿ ಕಥನದ ಆಧಾರದ ಮೇಲೆ ಹೇಳೋದಾದರೆ ಈ ಕೊಪ್ಪಲಿನಲ್ಲೇ ಅವರು ಸಮಾಧಿ ಆಗಿದ್ದನ್ನು ನಾವು ಗಮನಿಸಬಹುದು. ನೀವು ಅಲ್ಲಿ ಆ ಕಲ್ಲೆಲ್ಲ ನೋಡಿದಿರಲ್ಲ, ಇದೇ ಕಲ್ಲು, ಮೇಲ್ಭಾಗದಲ್ಲಿರೋ ಕಲ್ಲು. ಇದು ಸಾಮಾನ್ಯಕ್ಕೆ ಕಡಿಲಿಕ್ಕಾಗೋದಿಲ್ಲ, ಶಿಲೆಗಳನ್ನಷ್ಟೇ ಗಟ್ಟಿ ಇರೋಂತಹ ಕಲ್ಲು. ಇದನ್ನು ಇಲ್ಲಿ ಅಷ್ಟು ತಗ್ಗಕ್ಕೆ ಕಡಿದಿದ್ದಾರೆ ಅಂದರೆ ಅವ್ರ ಶ್ರಮ. ಇಲ್ಲಿ ಇದೇ ಕಲ್ಲೇ ಸಿಗೋದು, ಇಲ್ಲಿ ಮಣ್ಣೇ ಇಲ್ಲ, ಇದೇ ಕಲ್ಲೆಯ. ಎಷ್ಟು ಆಳಕ್ಕೆ ಹೋದ್ರೂ ಇದೇ ಕಲ್ಲೇ ಸಿಗತ್ತೆ ನೋಡಿ. ಇಲ್ಲಿ ಕೋಟೆ ಅರಮನೆಗಳೆಲ್ಲ ಕಟ್ಟಿದ್ದು ಇದೇ ಕಲ್ಲನ್ನೇ ಬಳಸಿದ್ದು ನೋಡ್ಬೋದು. ಇದೇನಿದು ಚಾನೆಲ್ ಹೋಗಿದ್ಯಾ ಇಲ್ಲಿ? ಹೌದು, ಅಂದರೆ ಕೆರೆ ನೀರು ಗದ್ದೆಗೆ ಬೇಕು ಹೋಗಲಿಕ್ಕೆ ಸರ್ಕಾರ ಮಾಡಿದ, ಇವಾಗಿನ ಸರ್ಕಾರ ಮಾಡಿದ ವ್ಯವಸ್ಥೆ. ಅರಮನೆಯಿಂದ ಇಲ್ಲಿಗೆ ಎಷ್ಟು ದೂರ ಆಗುತ್ತೆ? ಏನು 1 ಕಿಲೋಮೀಟ್ರ್ ಆಗ್ಬೋದು. 1 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ, ಏನು ಭಾಳ ದೂರದಲ್ಲೇನಿಲ್ಲ. ಅದು ಹೀಗೆ ಬರಲಿಕ್ಕೆ ಗೊತ್ತಿತ್ತು. ನಾವು ಹಿಂಗೆ ಬಂದ್ವಲ್ಲ, ಅದು ಬಿಟ್ಟು ಈ ಕಡೆ ಕೊಪ್ಪಲ್ನಿಂದಲೂ ಬರಲಿಕ್ಕೆ ಬರುತ್ತೆ. ಆ ವ್ಯವಸ್ಥೆಯೂ ಕೂಡ ಇದೆ. ಇಲ್ಲ, ಇಲ್ಲೇ ಇದೆ. ಏನಿದೆ ಸರ್ ಇಲ್ಲೊಂದು ಕಲ್ಲು ಇದೆಯಾ? ಇದು ಒಂದು ಸಮಾಧಿ ಕಲ್ಲೇ ಅದು. ಆದರೆ ಇದು ಮಾಸ್ತಿ ಕಲ್ಲು. ಮಾಸ್ತಿ ಅಂತಂದರೆ ಮಹಾಸತಿ ಅಂತ ಹೇಳ್ತೇವಲ್ಲ. ಹಿಂದೆ ಯಾವ ಕಾರಣಾಂತರದಿಂದ ಅವರು ಅಗ್ನಿ ಪ್ರವೇಶ ಮಾಡ್ತಿದ್ರೋ ಗೊತ್ತಿಲ್ಲ. ಅಗ್ನಿ ಪ್ರವೇಶ ಮಾಡಿದಾಗ ಒಂದು ಗಂಡ ಸತ್ತಾಗ ಗಂಡನ ನಂತರ ಹೆಂಡತಿಯು ಕೂಡ ಅದ್ರ ಜೊತೆಗೆ ಸಾಯುವಂತಹ ಒಂದು ಆ ಕಾಲದ ಒಂದು ಮೌಲ್ಯ ಅದು. ಎಲ್ಲರೂ ಸಾಯ್ತಿದ್ರು ಅಂತಲ್ಲ,
ಕೆಲವರು ಗಟ್ಟಿ ನಿರ್ಧಾರ ತೆಗೆದುಕೊಂಡು ಮಾಡ್ತಿದ್ರು. ಇದು ನೋಡಿ, ಒಬ್ಬ ರಾಜ, ಇವನ ರಾಜನ ಚಿತ್ರ. ಒಂದು ಪೇಟ ಇದೆ, ಎಲ್ಲಿ ಖಡ್ಗ ಹೇಳಿ ಕಡ್ದಿದ್ದಾನೆ ಗುರಾಣಿ. ಇವನಿಗೆ 3 ಜನ ಪತ್ನಿಯರು. 3 ಜನನು ಸತಿ ಸಹಗಮನ ಮಾಡಿದ್ದ ಒಂದು ಕುರುಹು. ಇಲ್ಲಿ ಮಾಹಿತಿ ಬರವಣಿಗೆ ಅಂತದ್ದು ಇದ್ದಂಗೆ ಕಾಣ್ತಾ ಇಲ್ಲ, ಬರವಣಿಗೆ ಇರುತ್ತೆ. ಇಲ್ಲಿ ನೋಡಿ, ಮಾಸ್ತಿಕಲ್ನಲ್ಲಿ ಮಹಾಸತಿ ಕಲ್ಲು ಅಂತ ಹೇಳ್ತೇವಲ್ಲ, ಅದರಲ್ಲಿ ಇದೇ ಥರ ಚಿತ್ರ ಇದ್ದು ಕೈಯನ್ನು ಎತ್ತಿದ್ದನ್ನು ನೋಡ್ಬೋದು. ಈ ರೀತಿ ಕೈ ಎತ್ತಿದ್ದು ಅದು ಮಾಸ್ತಿಕಲ್ಲಾಗಿರುತ್ತೆ. ಅದ್ರ ಜೊತೆಗೆ ಯಾರು ಏನು ಹೇಳುವಂಥ ಬರವಣಿಗೆಯನ್ನು ನೋಡ್ಬೋದು. ಕೇವಲ ಕೈ ಅಷ್ಟೇ ಇರುವಂಥದ್ದು ನೋಡ್ಬೋದು. ಇನ್ನು ನಾಜೂಕಾಗಿ ಕೆತ್ತನೆ ಮಾಡಿದ್ದನ್ನು ನೋಡ್ಬೋದು, ಒಂದು ಆರ್ಡಿನರಿಯಾಗಿ ಕೆತ್ತನೆ ಮಾಡಿದ್ದನ್ನು ನೋಡ್ಬೋದು. ಈ ರೀತಿಯ ಕೆತ್ತನೆ ಮಾಡಿದ್ದನ್ನು ನೋಡ್ಬೋದು. ಇದು ಮಾಸ್ತಿಕಲ್ಲು ಅಂತಲೇ ನೀವು ಹೇಗೆ ಹೇಳ್ತೀರಿ ಅಂತ ಹೇಳ್ಬೋದಲ್ಲ. ಇಲ್ಲಿ ನೋಡಿ, ಈ ಕೈಯಲ್ಲಿ ಇಲ್ಲಿ ನಿಂಬೆಹಣ್ಣು, ಇಲ್ಲಿ ನಿಂಬೆಹಣ್ಣು ಹಿಡಿದಿದ್ದನ್ನು ನೋಡ್ಬೋದು. ಈಚೆ ಕನ್ನಡಿ ಮತ್ತು ನಿಂಬೆಹಣ್ಣನ್ನು ಹಿಡಿದಂಥವರು ಅದು ಮಾಸ್ತಿಕಲ್ಲಾಗಿರುತ್ತೆ. ಏನಕ್ಕೆ ಕನ್ನಡಿ ಮತ್ತು ನಿಂಬೆಹಣ್ಣು? ಅದು ಅವಾಗಿನ ಇದು ಮಾಸ್ತಿ ಹೋಗಬೇಕಾದ್ರೆ ಅವ್ರ ಗಂಡನ ಜೊತೆಗೇ ಬೆಂಕಿ ಹಾರ್ತಿದ್ರು ಅಂತಲ್ಲ, ಗಂಡ ಸತ್ತು ಎಷ್ಟೋ ದಿವಸದ ನಂತರವೂ ಕೂಡ ಅವರು ಬೆಂಕಿಗೆ ಹಾರ್ತಾ ಇದ್ದರು. ಅಥವಾ ಇವರು ವೀರಶೈವರಾಗಿದ್ದಕ್ಕೆ ವೀರಶೈವದ ಇವರು ಈ ಕ್ರಮವೇ ಬೇರೆ ಇರ್ತಿತ್ತು. ಇಲ್ಲಿ ಕೆಳಗಡೆ ಕೂರಿಸಿ ಆ ಕುತ್ತಿಗೆಯನ್ನು ಹೀಗೆ ತಿರುಪಿ ಸಾಯಿಸುವಂತಹ ಒಂದು ಇದ್ದು ಹಾಗೆ ಸಮಾಧಿ ಮಾಡುವಂತಹ ಪದ್ಧತಿ ಇತ್ತು ಅಂತ ನಾನು ಕೇಳಿದ್ದೇನೆ. ಬಾಕಿ ಜನಾಂಗ, ಸುಡು ಜನಾಂಗ ಆದರೆ ಬೆಂಕಿಗೆ ಹಾರ್ತಿದ್ರು. ಅಲ್ಲಿ ಗೈಚಮ್ಮ ಅಂತ ಪೇಟ ಡೆಲವೆಲೆ ಪ್ರವಾಸಿ ಕಥನದಲ್ಲಿ ಬರುವಂಥದ್ದು. ಗೈಚಮ್ಮ ಹೇಳುವ ಒಬ್ಬ ತೆಲುಂಗ, ಒಬ್ಬ ಕಾವಲ್ಗಾರನ ಹೆಂಡತಿ, ಅವಳು ಸತಿ ಹೋದಂತಹ ವಿಷಯವನ್ನು ಅವನು ಉಲ್ಲೇಖ ಮಾಡ್ತಾನೆ. ನಾನು ಒತ್ತಾಯಕ್ಕೆ ಇವರು ಬೆಂಕಿಗೆ ಹಾರ್ತಾರೆ ಅಂತ ಮಾಡಿದ್ದೇ ಇಲ್ಲ, ಇದು ಇವರ ಮೌಲ್ಯ. ಅಷ್ಟು ಸುಲಭದಲ್ಲಿ ನಾನು ಎಷ್ಟೇ ಒತ್ತಾಯ ಮಾಡಿದರೂ ಅವಳನ್ನು ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಬರೀತಾನೆ. ಅಂದರೆ ಚಿಕ್ಕ ಮಗು ಇತ್ತು, ಅವಳಿಗಿನ್ನು 26 ವರ್ಷ. ಗಂಡ ಕಾವಲು ಇಕ್ಕೇರಿ ಕೋಟೆ ಕಾವಲು ಕಾಯುವಂಥವನು, ತೆಲುಂಗ ದೇಶದವನು. ಒಬ್ಬ ಸಾಮಾನ್ಯ ಜಾತಿಯಲ್ಲಿ ಹುಟ್ಟಿದ ಮಹಿಳೆಯಲ್ಲೂ ಕೂಡ ಇಷ್ಟು ಬದ್ಧತೆ ಅಂತ ನಾನು ಎಷ್ಟು ಹೇಳಿದರೂ ಆಗಲಿಲ್ಲ. ಅವಳು ಪೇಟೆಯ ತುಂಬ ಕುದುರೆಯ ಮೇಲೆ ಕುಳಿತುಕೊಂಡು ಶೋಕಗೀತೆಯನ್ನು ಹಾಡ್ತಾ ಒಂದು ಕೈಯಲ್ಲಿ ನಿಂಬೆಹಣ್ಣು ಮತ್ತೊಂದು ಕೈಯಲ್ಲಿ ಕನ್ನಡಿ ಹಿಡ್ಕೊಂಡು ಹೋಗ್ತಿದ್ಲು. ಅದು ಏನಂತ ನೋಡಲಿಕ್ಕೆ ನಾನು ಹೋದರೆ ಅವಳು ನನ್ನನ್ನು ನೋಡಿ ಖುಷಿಪಟ್ಲು, ನಾನು ಸತಿ ಹೋಗ್ತಾ ಇದ್ದೇನೆ ಅಂತಂದರು. ಕೊನೆಗೆ ಇವನು ಹೋಗಿ ಅವಳ ಮನೆಗೆ ಹೋಗ್ತಾನಂತೆ. ಆಗ ಅವಳನ್ನು ಎಷ್ಟೇ ಓಲೈಸಿದರೂ ಕೂಡ ಅವಳನ್ನು ಅದರಿಂದ ತಪ್ಪಿಸ್ಲಿಕ್ಕಾಗಲಿಲ್ಲ. ಕೊನೆಗೆ ಒಂದು ದಿವಸ ಅವಳು ಸತಿ ಹೋಗಿದ್ದು ಮಾಹಿತಿ ಸಿಕ್ತು. ಅವಳ ಬಗ್ಗೆ ನಾನೊಂದು ಸಾನೆಟ್ ಬರೆದೆ ಅಂತ ಮಾಹಿತಿ ಕೊಡ್ತಾನೆ. ಆ ಸಾನೆಟ್ಟು ನಮಗಿನ್ನೂ ಸಿಕ್ಕಿಲ್ಲ, ಸಿಕ್ತು ಅಂತಲೂ ಹೇಳ್ತಾರೆ, ಇನ್ನು ನಾನು ನೋಡಲಿಲ್ಲ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ಇದು ಸಮಾಧಿ ಸ್ಥಳವೇ. ಈಗ ಸಮಾಧಿ, ಬಾಕಿಯ ಸಮಾಧಿಗಳು ಯಾವ ಥರ ಇದ್ವು ಅಂತಂದರೆ, ಹೀಗೆ ಅಲ್ಲಿ 4 ಮೂಲೆಯಲ್ಲಿ 4 ಕಲ್ಲುಗಳನ್ನು ಇಟ್ಟಿದ್ದಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಮತ್ತಿನ್ನೇನು ಹೆಚ್ಚಿನ ಇದು ಸುಂದರ ರೂಪ ಕೊಡುವಂಥದ್ದು ಅಂಥದ್ದು ಏನು ಇಲ್ಲ. ಹಾಗಾದ್ರೆ ಇಕ್ಕೇರಿಲಿ ಆಡಳಿತ ಮಾಡ್ತಾ ಇದ್ದಾರದ ಎಲ್ಲ ರಾಜರಾಣಿಯರ ಸಮಾಧಿ ಇದೇ ಸ್ಥಳದಲ್ಲಿ ಇಕ್ಕೇರಿ ಕೊಪ್ಪಲು ಗದ್ದೆ ಅಂತಂದರೆ ಇದೆಯಾ. ಇದು ಈಗ ಗದ್ದೆ ಆಗಿದೆ, ಖಾಸಗಿಯವರದ ಜಾಗ ಆಗಿದೆ. ಆ ಕಾಲದಲ್ಲಿ ಇದು ಅರಮನೆಗೆ ಸಂಬಂಧಪಟ್ಟಂತಹ ರಾಜನ ಅಧೀನದಲ್ಲಿದ್ದಂತಹ ಪ್ರದೇಶ. ಇಲ್ಲಿ ಬೇರೆ ಬೇರೆ ಹೂವಿನ ಗಿಡಗಳು, ಮರಗಳು, ಹಣ್ಣಿನ ಮರಗಳೆಲ್ಲ ಇದ್ದವು. ವಾರಕ್ಕೊಮ್ಮೆ ಇಲ್ಲಿಗೆ ಜನರು ಬರ್ತಿದ್ರು, ತಿನಿಸು ತಿಂಡಿಗಳನ್ನು ತಿಂತಿದ್ರು ಹೇಳ್ಕೊಂಡು ಅವನು ಇದರ ಉಲ್ಲೇಖವನ್ನು ಮಾಡ್ತಾನೆ ಪೇಟ ಡೆಲವೆಲೆ. ನಮಗೆ ಸಮಗ್ರವಾಗಿ ಮಾಹಿತಿ ಸಿಗೋದು ಪ್ರವಾಸಿಗರಿಂದ ಎಲ್ಲ ವಿಚಾರಗಳನ್ನು ಈಗ ನಾವೇ ಆದರೂ ಕೂಡ ನಮಗೆ ಅದು ಕಾಮನ್ ಆಗಿಬಿಟ್ಟಿರತ್ತೆ ಅಂತ. ಯಾವುದೇ ಆದರೂ ಕಾಮನ್ನು, ಅವರು ಹೊಸದಾಗಿ ನೋಡಿದಾಗ ಮಾತ್ರ ಅವರಿಗೊಂದು ವಿಶೇಷವಾಗಿ ಕಾಣುತ್ತೆ. ನಮಗೆ ಕಾಮನ್ ಆಗಿರುತ್ತೆ. ವಾರಕ್ಕೆ 1 ದಿವಸ ಬರೋದು ಪೇಟೆಗೆ,
ವಾರಕ್ಕೊಂದು ದಿವಸ ಹೋಗೋದು ಒಂದು ಕಾಮನ್ ಅಲ್ವಾ. ಹಾಗೆ ಅದನ್ನು ಪ್ರವಾಸಿಗರ ಉಲ್ಲೇಖ ಏನಿದೆ, ನಮ್ಮವರ ಉಲ್ಲೇಖವೂ ಇದೆ. ಆದರೆ ನಮ್ಮವರ ಉಲ್ಲೇಖದ ಕ್ರಮ ಬೇರೆ, ಸ್ವಲ್ಪ ಎಕ್ಸಾಗ್ಯುರೇಷನ್ ಇರುತ್ತೆ. ಇಲ್ಲಿ ನಾನು ಭಟ್ಟೋಜಿ ದೀಕ್ಷಿತರ ಹೆಸರು ಹೇಳ್ತೇನಲ್ಲ, ಅವರು ಕೂಡ ಈ ಪ್ರದೇಶದ ಉಲ್ಲೇಖ ಮಾಡಿದ್ದಾರೆ. ತಿರುಮಲ ಭಟ್ಟ ಹೇಳೋನು ಕೂಡ ಇಕ್ಕೇರಿಯ ಉಲ್ಲೇಖ ಮಾಡಿದ್ದಾನೆ. ಹೀಗೆ ಉಲ್ಲೇಖ ಇದೆ, ಅದನ್ನು ಹುಡುಕಿ. ಆದರೆ ನಮಗೆ ಎಷ್ಟಂತರೂ ವಿದೇಶಿಯರು ಹೇಳಿದ್ದಾರೆ ಅಂತಂದಾಗ ಅದಕ್ಕೆ ಸ್ವಲ್ಪ ಒತ್ತು ಕೊಡೋದು ಜಾಸ್ತಿ ಅಲ್ವಾ. ಹಾಗಾಗಿ ವಿದೇಶಿ ಪ್ರವಾಸಿಕತನ ಒಂದು ಅವ್ರು ಏನು ನೋಡಿದ್ದಾರೆ ಅದನ್ನು ಬರ್ಕೊಂಡು ಹೋಗುವಂತಹ ಒಂದು ಅಭ್ಯಾಸ ಇರುವಂಥವರು. ವಿಮರ್ಶೆ ಮಾಡಲಿಲ್ಲ ಅಂತ, ಜನ ಹಿಂಗೆ ಹೇಳಿದರು ಅಂತ ಅದನ್ನು ಬರೆದ್ರು ಅಷ್ಟೇ. ಮತ್ತೆ ಇಲ್ಲಿ ಯಾರ್ದು ಒಂದು ಸಮಾಧಿ ಇದೆ ರಾಜರದಂದ್ರಲ್ಲ, ಯಾವುದು, ಯಾವ ಭಾಗದಲ್ಲಿ ಇದೆ? ಅಲ್ಲಿ ಈಗ ಹೀಗೆ ಜೀಡು ಮಟ್ಟಿ ಬೆಳೆದು ಹೋಗಿದೆ. ಹೋಗಿ ನೋಡ್ಕೊಂಡ್ ಬಂದೆ, ಹೋಗಕ್ಕಾಗಲ್ಲ, ಹೋಗಕ್ಕೆ ಬಹಳ ಕಷ್ಟ ಇದೆ. ಹಂಗಾಗಿ ಆಗಿದೆ. ಹಾಗಾದ್ರೆ ಆ ಮನೆ ಹತ್ರ ಅಲ್ಲಿ ಇದು ಬರುತ್ತೆ, ಆ ರುಬ್ಬಕಲ್ಲು ಅಂತ ಹೇಳ್ತೇವಲ್ಲ, ಆ ಮನೆಗಿಂತ ಈಚೆಗೆ ಬರುತ್ತೆ. ಹೇಗೆ ಹೋಗೋದು ಅಲ್ಲಿಗೆ? ಈಗ ಹೀಗೆ ಹೋಗ್ಲಿಕ್ಕೆ ಬರ್ತಿತ್ತು, ಈಗ ಈ ಬೇಲಿ ಮಾಡಿಬಿಟ್ಟಿದ್ದಾರೆ, ಹಂಗ ಸುತ್ತಾಕೊಂಡೇ ಬರಬೇಕು. ಬನ್ನಿ ಹೋಗೋಣ. ಸರ್, ಇಲ್ಲಿ ಇವ್ರದ್ದು ಬಿಟ್ಟು ಬೇರೆ ಯಾರ್ದಾರು ರಾಜರ ಸಮಾಧಿ ನೋಡೋಕ್ಕಾಗುತ್ತಾ ಈ ಊರಲ್ಲಿ? ಇಲ್ಲ ಇಲ್ಲ ಇಲ್ಲ, ಇದೊಂದೇ ಸಮಾಧಿ ನಮಗೆ ಈಗಿದೆ, ಇಲ್ಲಿದೆ. ಅಲ್ಲಿ ಹೋಗೋದು ಕಷ್ಟ ಇದೆ. ಯಾವ ರಾಜರು ಏನು ಅಂತ ಗೊತ್ತಿಲ್ಲ. ಒಂದೇ ಸಮಾಧಿಯ ಇರೋದು? ಇಲ್ಲ, ಒಂದು 2-3 ಇದೆ. ಆಚೆಗೆ ಮೇಲೆ ಒಂದು 2-3 ಇದೆ ಅಲ್ಲಿ ಮೇಲೆ. ಹಾಗಾಗಿ ಯಾವ ಸಮಾಧಿ ಅಂತ ಗೊತ್ತಿಲ್ಲ. ನೋಡ್ಲಿಕ್ಕೆ ಒಂದು ಮಣ್ಣಿನ ದಿಬ್ಬೂ ಇಲ್ಲ, ಲೆವೆಲ್ ಜಾಗವೇ 4 ಮೂಲೆಯಲ್ಲಿ 4 ಕಲ್ಲನ್ನು ಒಗೆದಿದ್ದಾರೆ ಅಷ್ಟೇ ಬಿಟ್ಟು. ಮತ್ತೆ ಬೇರೆ ಅವರು ಜನಸಾಮಾನ್ಯರಂತೆ ಬದುಕಿದರೆ ಹೊರತು ತಮ್ಮ ಒಂದು ಸಮಾಧಿಗೂ ಒಂದು ವೈಭವ ತರಲಿಕ್ಕೆ ಪ್ರಯತ್ನ ಮಾಡಲಿಲ್ಲ ಅಂತ. ಸಹಜ, ಮರಣ ಸಹಜ, ಹಾಗಾಗಿ ಅದು ಮಾಡಿದರು. ಆ ಕಾಲದಲ್ಲಿ ಆ ಬದಿಯಲ್ಲಿ ಬರುವಂಥದ್ದು ಸೂಳೆಕೆರೆ, ಇದು ಹಳೆ ಗಂಗೆ ಕೆರೆ, ಅದು ಹೊಸ ಗಂಗೆ ಕೆರೆ, 2 ಗಂಗೆ ಕೆರೆ ಇದೆ. ಹಾಗಾದ್ರೆ ಟೋಟಲ್ ಇಕ್ಕೇರಿಯಲ್ಲಿ ಎಷ್ಟು ಕೆರೆಗಳಿದ್ದಾವೆ ಇವಾಗ ಚೆನ್ನಾಗಿರೋವು? ಕೆರೆಗಳು ಎಷ್ಟು ಚೆನ್ನಾಗಿದ್ದಾವೆ. ಇವಾಗಿನ ಕಾಲದಲ್ಲಿ ಆ ಕೆರೆಯ ಒಂದು ಅದರಲ್ಲಿರುವ ಕೆಸರು ತೆಗೆದು ಸುಸ್ಥಿತಿಯಲ್ಲಿ ಇಡೋಂತಹ ಪ್ರಯೋಗಗಳು ನಡೆದಿದೆ. ಹೆಚ್ಚು ಕಡಿಮೆ ಎಲ್ಲ ಕೆರೆಗಳು ಹಾಳಾಗಲಿಲ್ಲ. ಯಾಕೆ ನಾವು ಕೆರೆಯನ್ನು ಮುಚ್ಚೋದೇ ಇಲ್ಲ, ಒಂದು ಸಣ್ಣ ಬಾವಿನೂ ಕೂಡ ನಾವು ಮುಚ್ಚೋದಿಲ್ಲ. ಯಾಕೆ ನೀರಿನ ಮೂಲ ಅದು ನಾವು ಹಾಳು ಮಾಡಬಾರ್ದು ಅಂತ. ಇದಿಷ್ಟು ಕೆರೆ ಅಷ್ಟು ಸುಸ್ಥಿತಿಯಲ್ಲೇ ಇದೆ.